ಜನ ಹೊಸಬ್ರು ಕೇಳ್ತಿದ್ದೇನಪ್ಪ ಅಂತಂದರೆ ಬ್ರೋ ಫಸ್ಟು ಸ್ಟಾರ್ಟಿಂಗ್ ಮಾಡಿದಾಗ ನಾಟಿ ಕೋಳಿಗಳು ತೊಗೋಬೇಕಾ ಮರಿಗಳು ತೊಗೋಬೇಕಾ ಅಂತ ತುಂಬ ಜನ ಕೇಳ್ತಿದ್ದು. ನೀವು ಫಸ್ಟ್ ಆಫ್ ಆಲ್ ಏನು ಅಂತಂದರೆ ನಾಟಿ ಕೋಳಿ ಮರಿಗಳಿಗೆ ಅನುಭವ ಇದ್ದರೆ ಮಾತ್ರ ಮರಿಗಳು ತೊಗೊಳ್ಳಿ. ಅಂದರೆ 1 ತಿಂಗಳಾಗ್ಬೋದಿಲ್ಲ, 1 ದಿನದ್ದೇ ಆಗ್ಬೋದು. ನಿಮಗೆ 1 ದಿನದಾಗಲಿ 1 ತಿಂಗಳು ಮರಿಗಳನ್ನ ತೊಗೋತೀರಿ ಅಂದಾಗ ನಿಮಗೆ ಅದನ್ನ ಉಳಿಸೋ ಕೆಪಾಸಿಟಿ ಬೇಕು. ಅಂದರೆ ಕೆಪಾಸಿಟಿ ಅಂದರೆ ಯಾವ ಥರ ಅಂದರೆ ನಿಮಗೆ ಅದಕ್ಕೆ ಯಾವುದೇ ಥರ ವೆದರ್ ಸೆಟ್ ಆಗೋದಾಗಲಿ, ಇಲ್ಲಾಂದರೆ ಅದಕ್ಕೆ ರೋಗ ಬಂದಾಗ ನಿಮಗೆ ಎನಿವನ್ ರೋಗಗಳು ಅಂದರೆ ಕಣ್ಣ ಹತ್ರ ಊದ್ಕೊಳ್ಳೋದಾಗಲಿ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ನಾವೇನೇ ಬಂದರೂ ನಾವು ಕ್ಲಿಯರ್ ಮಾಡ್ಕೊಂಡು ನಾವು ಫೇಸ್ ಮಾಡ್ತೀವಿ ಅನ್ನೋದಿತ್ತು ಅಂದಾಗ ಮಾತ್ರ ನೀವು ನಾಟಿ ಕೋಳಿ ಮರಿಗಳ ಕೈ ಹಾಕಿ. ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗ್ ಮಾಡಬೇಕು ಅಂತಂದರೆ ದೊಡ್ಡ ಕೋಳಿಗಳು ಅಂದರೆ ಇವೆಲ್ಲ ಮೊಟ್ಟೆ ಬಂದಿರೋ ಕೋಳಿಗಳು. ನಿಮಗೆ ಈ ಥರ ಮೊಟ್ಟೆ ಬಂದಿರೋ ಕೋಳಿಗಳನ್ನ ತೊಗೊಂಡು ಆ ಮೊಟ್ಟೆ ಬಂದಿರೋ ಕೋಳಿಗಳಿಂದ ನೀವು ಡೈರೆಕ್ಟು ನಾಟಿ ಕೋಳಿಗೆ ಸಾಕಿ. ಅಂದರೆ ಅದನ್ನೇ ಕುಂಡ್ರಿಸ್ಕೊ ಮರಿ ಮಾಡಿಸ್ತಿದ್ರೆ ನಿಮ್ಮ ಮರಿ ಬಗ್ಗೆ ಗೊತ್ತಾಗುತ್ತೆ. ಮರಿ ಬಗ್ಗೆ ಗೊತ್ತಾಯಿತು ಅಂದಾಗ ಆಟೋಮೆಟಿಕ್ ನಿಮ್ಮ ಮರಿಗಳ ಬಗ್ಗೆ ಗೊತ್ತಾಯಿತು ಅಂದಾಗ ಮರಿಗಳ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಅಂದಾಗ ನಿಮ್ಮ ಮರಿಗಳು ಉಳಿಸ್ಕೊಳ್ಳೋದು ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ಬೇಕಾದ್ರೆ ನೀವು ಮರಿಗಳು ತೊಗೊಂಡು ಸಾಕ್ಬೋದು. ಫಸ್ಟು ಸ್ಟಾರ್ಟಿಂಗ್ ಯಾರೇ ಮಾಡಿದ್ರು ಒಂದು 30 ಕೋಳಿಗಳನ್ನ ತೊಗೊಳ್ಳಿ, ಮರಿ ಕುಣಿಸಿ ಮರಿಗಳು ಸಾಕೋದು ನೋಡಿ. ಫಸ್ಟು ಎನಿವೊಂದೂ ನಿಮ್ಗೆ ಅಭ್ಯಾಸ ಆಗೋವರೆಗೂ ಪ್ರತಿಯೊಂದೂ ನೀವು ತಿಳ್ಕೊಳ್ಳೋವರೆಗೂ ನೀವು ಕಂಪ್ಲೀಟಾಗಿ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ನೀವು ನಾಟಿ ಕೋಳಿ ಕೈ ಹಾಕ್ಬಿಟ್ಟು ಆಮೇಲೆ ನಾಟಿ ಕೋಳಿಗಳಿಂದ ನೀವು ಆಮೇಲೆ ಲಾಸ್ ಆಯಿತು ಅಂದರೆ ಸುಮ್ಮನೆ ನಾಟಿ ಕೋಳಿಗಳಿಂದ ಲಾಸ್ ಆದೆ ಬ್ರೋ, ಹಂಗೆ ಬ್ರೋ ಹಿಂಗೆ ಬ್ರೋ ಅಂತೀರಾ. ದಯವಿಟ್ಟು ಫಸ್ಟ್ ಹಾಕೋರು ಏನು ಮಾಡಿ ಅಂತಂದರೆ ನಾಟಿ ಕೋಳಿಗಳಿಗೆ ಹಾಕೊಳ್ಳಿ, ಆಮೇಲೆ ಮರಿಗಳಿಗೆ ಹಾಕೊಳ್ಳಿ. ಡೈರೆಕ್ಟ್ ಯಾರೇ ನಾಟಿ ಕೋಳಿ ಫಾರಮ್ ಮಾಡೋರಾದ್ರೂ ಫಸ್ಟ್ ನಾಟಿ ಕೋಳಿಗಳು ಸಾಕಿ ಆಮೇಲೆ ಮರಿಗಳು ತೊಗೊಳ್ಳಿ ಫ್ರೆಂಡ್ಸ್.